ಸದನದಲ್ಲೂ ಎನ್ಕೌಂಟರ್ ಸದ್ದು. ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳು. ಸರ್ಕಾರಕ್ಕೆ ಶೂಟೌಟ್ ಸಂಕಷ್ಟ. 15 ಲಕ್ಷ ಪರಿಹಾರ. ಮ್ಯಾಜಿಸ್ಟ್ರೇಟ್ ತನಿಖೆ. ಗುಂಡು ಹೊಡೆದಿದ್ದನ್ನ ಸಮರ್ಥಿಸಿಕೊಳ್ತಿದ್ಯಾ ಸರ್ಕಾರ? ಬೇಟೆಗಾರರ ಎನ್ಕೌಂಟರ್ ಬಗ್ಗೆ ಸರ್ಕಾರ ಹೇಳ್ತಿರೋದಾದ್ರೂ ಏನು? ಅಪ್ಪ ಅಪ್ಪ ಅಂತ ಕೇಳ್ತಾರಲ್ಲ, ಯಾರ ಕರ್ಕೊಂಬಂದು ತೋರಿಸ್ರಿ. ನಾನು ಅವ್ರು ಬೇಟೆ ಮಾಡೋಕೆ ಹೋಗಿದ್ರೆ ಏನ್ ಮಾಡ್ಬೇಕು ಸಮಾಜಕ್ಕೆ? ಅಲ್ಲ, ತಪ್ಪು ಯಾರ್ದಾನ ಆಗಿರ್ಲಿ ಅಧ್ಯಕ್ಷರ, ಅವ್ರು ಕಾಡುಗಳಲ್ಲ ಅಂತಾರೆ, ಜನ ರೈತರು ಅಂತಾರೆ. ಸತ್ಯ ಯಾರಿಗೂ ಹೊರಗಡೆ ಬರ್ಬೇಕಲ್ಲ. 2 ಚೀಲ ಜಿಂಕೆ ಮಾಂಸ, 2 ನಾಡ ಬಂದೂಕು, ಆತ್ಮರಕ್ಷಣೆಗಾಗಿ ಗುಂಡು. ಬೇಟೆಗಾರರ ಎನ್ಕೌಂಟರ್ ಪ್ರಕರಣದಲ್ಲಿ ಅಧಿಕಾರಿಗಳು ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆತ್ಮರಕ್ಷಣೆಗಾಗಿ ಗುಂಡು ಹೊಡೆದ್ರ ಅಥವಾ ಅಹಂಕಾರದಿಂದ ಶೂಟ್ ಮಾಡಿದ್ರ? ಅಸಲಿಗೆ ಶೂಟೌಟ್ನಲ್ಲಿ ಸತ್ತವರು ಬೇಟೆಗಾರರ, ರೈತರ? ಇಂಥ 10 ಪ್ರಶ್ನೆಗಳು ಈಗ ಹುಟ್ಟಿಕೊಂಡಿದ್ದು ಶೂಟೌಟ್ ಪ್ರಕರಣದಲ್ಲಿ ಸರ್ಕಾರಕ್ಕೂ ಸುತ್ತಿಕೊಳ್ತಾ ಇದೆ. ಸದನದಲ್ಲಿ ಶೂಟೌಟ್ ಪ್ರತಿಧ್ವನಿ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಗರಂ. ಎರಡು ಬಂದೂಕು, 2 ಚೀಲ ಜಿಂಕೆ ಮಾಂಸ, ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ರ? ಶಾಗ್ಯದಲ್ಲಿ ಮೃತರ ಅಂತ್ಯ ಸಂಸ್ಕಾರ, ಕುಟುಂಬದವರ ಡಿಮ್ಯಾಂಡ್ ಏನು? ಅವರು ರೈತರು ಅಂತ ಇದ್ದಾರೆ, ಸರ್ಕಾರದವರು ಬೇಟೆಗಾರರು ಅಂತ ಇದ್ದಾರೆ. ಅವರು ಹಸುಗಳನ್ನು ಹಿಡಿದುಕೊಂಡು ಬರಲಿಕ್ಕೆ ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ಹಸುಗಳು ಇಲ್ಲ, ಕರುಗಳು ಇಲ್ಲ ಅಂತ 2 ಚೀಲ ಜಿಂಕೆ ಮಾಂಸ ಮತ್ತು 2 ಬಂದೂಕುಗಳನ್ನು ಮುಂದಿಟ್ಟಿದ್ದಾರೆ. ಕೇವಲ ಜಿಂಕೆ ಮಾಂಸ, ಗನ್ ಮಾತ್ರ ಅಲ್ಲದೆ ಮೊಬೈಲ್, ಚೂರಿ, ಚಾಕು, ಮಚ್ಚು ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಹೊಸ ಚಪ್ಪಲಿ ಕೂಡ ವಶಕ್ಕೆ ಪಡೆಯಲಾಗಿದ್ದು, ಆ ಚಪ್ಪಲಿಗೆ ಸ್ಟಿಕ್ಕರ್ ಸಹ ಕಳಿಸಿಲ್ಲ. ಸ್ವಲ್ಪವೂ ಕೊಳೆ ಆಗಿಲ್ಲ. ಕಾಲಿಗೆ ಧರಿಸದ ಹೊಸ ಚಪ್ಪಲಿಗಳನ್ನ ವಶಕ್ಕೆ ಪಡೆಯಲಾಗಿದ್ದು, ಅರಣ್ಯಾಧಿಕಾರಿಗಳ ನಡೆ ಮೇಲೆನೆ ಅನುಮಾನ ಮೂಡುವಂತೆ ಆಗಿದೆ. ಕಾಡಿಗೆ ಬಂದವರು ಬೇಟೆಗಾರರು, ಗುಂಡೇಟಿಗೆ ಬಲಿಯಾಗಿರೋದು ರೈತರಲ್ಲ ಅಂತ ಪ್ರೂಫ್ ತೋರಿಸ್ತಾ ಇದ್ದಾರೆ. ಆದರೆ ಶೂಟೌಟ್ ಪ್ರಕರಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದು, ಸರ್ಕಾರದ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೇಟೆಗಾರರು ಆಗ್ಬಿಟ್ರೆ ಕೊಂದು ಬಿಡ್ಬೇಕಾ ಅಂತ ಜನರು ಸರ್ಕಾರವನ್ನ, ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಉತ್ತರ ಕೊಡಲು ತಯಾರಾಗಿರುವಂತ ಸರ್ಕಾರ ಮೊದಲು ಬೇಟೆಗಾರರೇ ಗುಂಡು ಹಾರಿಸಿದ್ರು, ಅರಣ್ಯ ಅಧಿಕಾರಿಗಳು ಆತ್ಮರಕ್ಷಣೆಗಾಗಿ ಗುಂಡು ಹೊಡೆದಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಗುಂಡು ಹಾರಿಸಿದ್ದು ಆಕಸ್ಮಿಕವಾಗಿ ಬೇಟೆಗಾರರಿಗೆ ತಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಮೂಲಕ ಮೂವರನ್ನ ಗುಂಡು ಹಾರಿಸಿ ಕೊಂದಿದ್ದು ಉದ್ದೇಶಪೂರ್ವಕವಾಗಿ ಅಲ್ಲ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಶಾಗ್ಯ ಶೂಟೌಟ್ ವಿಚಾರ ಈಗ ಸದನದಲ್ಲೂ ಪ್ರತಿಧ್ವನಿಸಿದೆ. ವಿಪಕ್ಷಗಳು ಶೂಟೌಟ್ ಪ್ರಕರಣವನ್ನ ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಸದನ ಶುರುವಾಗ್ತಾ ಇದ್ದಂತೆ ಉಭಯ ಸದನದಲ್ಲೂ ಅನೂರು ಶೂಟೌಟ್ ಪ್ರಕರಣವನ್ನ ಪ್ರಸ್ತಾಪಿಸಲಾಯಿತು. ಪರಿಷತ್ನಲ್ಲಿ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆಯನ್ನ ಮಾಡಿದರೆ, ಇತ್ತ ವಿಧಾನಸಭೆಯಲ್ಲಿ ಆರ್ ಅಶೋಕ್ ಸರ್ಕಾರವೇ 3 ರೈತರನ್ನ ಕೊಂದಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎನ್ಕೌಂಟರ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಸದನದಲ್ಲಿ ವಿಪಕ್ಷಗಳು ಘೋಷಣೆಗಳನ್ನ ಕೂಗಿದ್ರು. ಬೇಟೆಗಾರರ ಎನ್ಕೌಂಟರ್ ಬಗ್ಗೆ ಹೋರಾಟ ಮಾಡಲೇಬೇಕು ಅಂತ ಮೊದಲೇ ತೀರ್ಮಾನಿಸಿದ್ದ ಬಿಜೆಪಿ ಉಭಯ ಸದನಗಳಲ್ಲೂ ಧ್ವನಿ ಎತ್ತಿತ್ತು. ಮೊದಲಿಗೆ ಪರಿಷತ್ನಲ್ಲಿ ಈ ಬಗ್ಗೆ ಮಾತಾಡಿದಂಥ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಒಂದು ಅಮಾನವೀಯ ಘಟನೆ ನಡೆದಿದೆ, 3 ಜನರ ಮೇಲೆ ಶೂಟೌಟ್ ಆಗಿದೆ, ಸರಿಯಾದ ತನಿಖೆ ಆಗಲಿ ಅಂತ ಒತ್ತಾಯ ಮಾಡಿದ್ರು. ಈ ಪ್ರಕರಣದಲ್ಲಿ ಸರ್ಕಾರ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ. ಮೊದಲು ಸರ್ಕಾರ ಇದರ ಬಗ್ಗೆ ಹೇಳಿಕೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಒಂದು ರೀತಿಯ ಅಮಾನವೀಯ ಮತ್ತು ನೇರವಾಗಿ ಅವರನ್ನು ಗುಂಡಿಕ್ಕಿ ಕೊಲ್ಲಲಾಗಿದೆ. ಇದಕ್ಕೆ ಸರ್ಕಾರ ಮೊದಲು ಅವರನ್ನು ಹೇಳಿಕೆಯನ್ನು ಮಾಡಲಿ. ಈಗ ಇಮಿಡಿಯೇಟ್ಲಿ ಅದನ್ನು
ಏನೋ ತಹಸೀಲ್ದಾರರಿಗೆ ಒಪ್ಪಿಸಿದ್ದಾರೆ ಒಂದು ಎನ್ಕ್ವೈರಿಗೆ. ಇದು ಸಾಧುವಾದದ್ದಲ್ಲ. ನಮಗೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಅದಕ್ಕೆ ಸರ್ಕಾರ ಉತ್ತರ ಕೊಡ್ಲಿ. ಮೊದಲು ಸರ್ಕಾರ ಅದನ್ನು ಹೇಳಿಕೆ ಮಾಡಿ, ಅದ ನಂತರ ಕ್ವಶನ್ ಆನ್ಸರ್. ಪರಿಷತ್ನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡ್ತಾ ಇದ್ದಾಗಲೇ ಸಭಾನಾಯಕ ಯತೀಂದ್ರ ಎದ್ದು ನಿಂತು ಮೊದಲು ಪ್ರಶ್ನೋತ್ತರ ಕಲಾಪ ಆಗಲಿ, ಅವರಿಗೆ ಪರಿಹಾರ ಕೂಡ ಕೊಟ್ಟಿದ್ದೇವೆ ಅಂತ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಆಗ ನಾರಾಯಣ ಸ್ವಾಮಿ ಪರಿಹಾರ ಕೊಟ್ಟ ಮಾತ್ರಕ್ಕೆ ಎಲ್ಲ ಸರಿ ಅಂತ ಅಲ್ಲ, ಹೇಗೆ ಫಾರೆಸ್ಟ್ಗೆ ಹೋದವರನ್ನೆಲ್ಲ ಶೂಟೌಟ್ ಮಾಡಿದ್ರೆ ಹೇಗೆ? ಇವತ್ತು ಫಾರೆಸ್ಟ್ ಅಧಿಕಾರಿಗಳೇ ಕಳ್ಳರು, ಇದರ ಬಗ್ಗೆ ತನಿಖೆ ಆಗಲೇಬೇಕು ಅಂತ ಒತ್ತಾಯಿಸಿದ್ರು. ಜುಡಿಷಿಯಲ್ ಎನ್ಕ್ವೈರಿ ಕೊಡಿ ಅಂತಂದ್ರೆ ಮ್ಯಾಜಿಸ್ಟ್ರೇಟ್, ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೊಟ್ಟಿದ್ದಾರೆ. ಇದೇನು ಸಣ್ಣ ವಿಷಯ? ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ. ಅದನ್ನ ಜುಡಿಷಿಯಲ್ ಎನ್ಕ್ವೈರಿ ಕೊಡ್ಲಿ, ಅವ್ರಿಗೆ 1 ಕೋಟಿ ರೂಪಾಯಿ ಕೊಡ್ರೆ ಪರಿಹಾರ ಕೊಡಬೇಕು. ನೋಟಿಸ್ ಕೂಡ ಕೊಟ್ಟಿಲ್ಲ. ಕೆಲಸ ಕೊಡಬೇಕು. 1 ಕೋಟಿ ರೂಪಾಯಿ ಒಳಗೆ ಪರಿಹಾರ. ಒಂದು ಕಡೆ ಪರಿಷತ್ನಲ್ಲಿ ಎನ್ಕೌಂಟರ್ ವಿಚಾರ ಸದ್ದು ಮಾಡ್ತಾ ಇರುವಾಗಲೇ ವಿಧಾನಸಭೆಯಲ್ಲೂ ಈ ವಿಚಾರ ಚರ್ಚೆಗೆ ಬಂತು. ಸದನದಲ್ಲಿ ಹನೂರು ಎನ್ಕೌಂಟರ್ ವಿಚಾರ ಪ್ರಸ್ತಾಪ ಮಾಡಿದ ಆರ್ ಅಶೋಕ್, ಘಟನೆಯಾಗಿ 24 ಗಂಟೆ ಆಗಿದೆ, ಸರ್ಕಾರ ಸುಮೋಟೋ ದಾಖಲು ಮಾಡಬೇಕಿತ್ತು, ರೈತರನ್ನ ಸರ್ಕಾರದ ಗುಂಡು ಇಟ್ಟು ಸಾಯಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸದನ ನಡೆಯುವ ಸಂದರ್ಭದಲ್ಲಿ 3 ಜನ ಎನ್ಕೌಂಟರ್ ಆಗಿದೆ, ಇದಕ್ಕೆ ಸರ್ಕಾರವೇ ನೇರ ಕಾರಣ ಅಂತ ಹೇಳಬೇಕು ಅಲ್ವಾ ಅಂತ ಕೇಳಿದ್ರು. ಈ 3 ಜನ ಸಾವಿಗೆ ಯಾರು? ಹಂಗಾರೆ ಸರ್ಕಾರನೇ ನೇರ ಕಾರಣ? ಹಂಗಾರೆ ಇದಕ್ಕೆ ಸರ್ಕಾರನೇ ಕಾರಣ ಹೇಳ್ಬೇಕಲ್ಲ. 3 ಜನ ಸತ್ಯಕ್ಕೆ ಏನೂ ಇಲ್ಲ. ತಮಿಳುನಾಡು ಸಿಎಂ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಇದರಲ್ಲಿ ರಾಜ್ಯದ ವಿಚಾರ ಅಲ್ಲ, ಹೊರ ರಾಜ್ಯಗಳ ವಿಚಾರ ಆಗಿದೆ. ಎನ್ಕೌಂಟರ್ ಬಗ್ಗೆ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು ಸರ್ಕಾರ. ಎಲ್ ಮಾಡಿದ್ದಾರೆ? ಮಾಡ್ಬೇಕಾಗಿತ್ತು. ಆ ಗೌರವ ಇದ್ದಿದ್ರೆ ಮಾಡ್ಬೇಕಾಗಿತ್ತು. ಆರ್ ಅಶೋಕ್ ಮಾತಾಡ್ತಾ ಇದ್ದಾಗಲೇ ಮಧ್ಯ ಪ್ರವೇಶ ಮಾಡಿದ ಪರಮೇಶ್ವರ್, ನೋಟಿಸ್ ಕೊಡಬೇಕು, ನೋಟಿಸ್ ಕೊಟ್ಟು ಮಾತಾಡಿ ಅಂತ ಹೇಳಿದ್ರು. ಆಗ ಮತ್ತೆ ಎದ್ದಂತ ಸುನಿಲ್ ಕುಮಾರ್, ಸದನ ಶುರು ಆದ ಬಳಿಕ ಸರ್ಕಾರ ಸುಮೋಟೋ ಸ್ಟೇಟ್ಮೆಂಟ್ ಮಾಡುತ್ತೆ ಅಂದುಕೊಂಡಿದ್ವಿ, ಸರ್ಕಾರ ತಪ್ಪಿಸ್ಕೊಂಡು ಓಡಿ ಹೋಗ್ತಾ ಇದೆ, ರೈತರಿಗೆ ಗುಂಡಿಟ್ಟು ಸಾಯಿಸಿದೆ, ಸರ್ಕಾರ ಸ್ಟೇಟ್ಮೆಂಟ್ ಮಾಡ್ಲಿ ಅಂತ ಹೇಳಿದ್ರು. ಇದರಿಂದ ಸದನದಲ್ಲಿ ಗದ್ದಲ ಶುರುವಾಯಿತು. ನೋಟಿಸ್ ಕೊಡೋಣ. ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಸದನ ಪ್ರಾರಂಭ ಆಗ್ತಿದ್ದಂತೆ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡುತ್ತೆ ಅಂತ. ಘಟನೆ 24 ಅವರ್ಸ್ ಆಯ್ತು ಘಟನೆ ಆಗಿ. ಸದನ ಸಚಿವರು ಬಂದು ಸ್ಟೇಟ್ಮೆಂಟ್ ಮಾಡಿ, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ, ಯಾವ ಕಾರಣಕ್ಕೆ ಎನ್ಕೌಂಟರ್ ಆಯ್ತು ಅಂತ ಹೇಳಿ ಸದನ ಗೊತ್ತಾಗ್ಬೇಕಲ್ಲ. ಸದನ ಗೊತ್ತಾಗಲಿದ್ರೆ ಹೆಂಗಾಗುತ್ತೆ? ನಿಯಮಾವಳಿ ಪ್ರಕಾರ ಹೋಗೋಣ. ಕ್ವೆಶ್ಚನ್ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡಬೇಕಾಗಿರೋದು ನಿಯಮಾವಳಿ ಪ್ರಕಾರನೇ. ಸದನ ನಡೀತಾ ಇರ್ಬೇಕಾದ್ರೆ ಮಾಡ್ಬೇಕು ಅವರು. 1 ಕೋಟಿ ಪರಿಹಾರಕ್ಕೆ ಒತ್ತಾಯಿಸಿದ ವಿಪಕ್ಷಗಳು. ಸದ್ಯ ಶಾಗ್ಯ ಕಾಡಿನಲ್ಲಿ ಮೃತಪಟ್ಟವರನ್ನ ವಿಪಕ್ಷಗಳು ರೈತರು ಅಂತಲೇ ಹೇಳ್ತಾ ಇದ್ದಾರೆ. ಅವರು ಬೇಟೆಗಾರರು ಅಲ್ಲ, ಅವರು ರೈತರು, ಹಸುಗಳನ್ನ ಹಿಡಿದುಕೊಂಡು ಬರಲಿಕ್ಕೆ ಕಾಡಿಗೆ ಹೋಗಿದ್ರು ಅಂತ ಮೃತಪಟ್ಟವರ ಕುಟುಂಬದವರು ಹೇಳಿದ್ರು. ಈಗ ಅದನ್ನೇ ಪ್ರಸ್ತಾಪ ಮಾಡ್ತಾ ಇರುವಂತ ವಿಪಕ್ಷಗಳು, ಅವರು ರೈತರು, ಅವರು ದನ ಕರುಗಳನ್ನ ಕರೆತರಲಿಕ್ಕೆ ಕಾಡಿಗೆ ಹೋಗಿದ್ರು, ಅಂತವರನ್ನ ಗುಂಡು ಹೊಡೆದು ಕೊಲ್ಲಲಾಗಿದೆ, ಅವರೆಲ್ಲ ಅಮಾಯಕರು, ಅವರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ತಪ್ಪ್ಯಾರ್ದನ ಆಗಿರ್ಲಿ ಅಧ್ಯಕ್ಷರ, ಅವ್ರ ಕಾಡುಗಳಲ್ಲ ಅಂತಾರೆ, ಜನ ರೈತರು ಅಂತಾರೆ. ಸತ್ಯ ಯಾರಿಗೂ ಹೊರಗಡೆ ಬರ್ಬೇಕಲ್ಲ. ಮುಂದೆ ಈ ತರದ ಘಟನೆ ಆಗ್ಬಾರ್ದಲ್ಲ. ಹೊಸದಾಗಿ ಮಂತ್ರಿಮಂಡಲ ಬಂದಿದೆ, ಬಂದ ತಕ್ಷಣ 3 ಜನ ಎನ್ಕೌಂಟರ್ ಅಂತ ಹೇಳಿದ್ರೆ ಈ ಸರ್ಕಾರ ಏನ್ ತಿಳ್ತಾರೆ? ಎನ್ಕೌಂಟರ್ ಸರ್ಕಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಬರೀ ಎನ್ಕೌಂಟರ್ಗಳ ಮೇಲೆನೆ ಸರ್ಕಾರ ನಡೀತೈತೆ. ಹಾಗಾದ್ರೆ ಅದರಿಂದ ಅಧ್ಯಕ್ಷ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. 1 ಕೋಟಿ ಪರಿಹಾರ ಕೊಡಬೇಕು, ನ್ಯಾಯಾಂಗ ತನಿಖೆ ಕೊಡಬೇಕು. ಇದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ಅತ್ತ ಹನೂರು ತಾಲೂಕಿನಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಜನರು ಪೊಲೀಸ್ ಠಾಣೆ ಮುಂದೆನೆ ಪ್ರತಿಭಟನೆ ಮಾಡಿದ್ದಾರೆ, ಅರಣ್ಯ ಕಚೇರಿಯನ್ನ ಧ್ವಂಸ ಮಾಡಿದ್ದಾರೆ, ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಅದಕ್ಕೆ ಈಗ ಅವರನ್ನ ಸಮಾಧಾನ ಮಾಡುವ ದೃಷ್ಟಿಯಿಂದ ಮಡಿದವರ ಕುಟುಂಬಗಳಿಗೆ
ಸರ್ಕಾರ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಿದ್ದು. ಸರ್ಕಾರದ ಕಡೆಯಿಂದ 5 ಲಕ್ಷ, ಹನೂರು ಶಾಸಕ ಮಂಜುನಾಥ್ ಅವರಿಂದ ತಲಾ 8 ಲಕ್ಷ, ಸಚಿವ ಪುಟ್ಟರಂಗ ಶೆಟ್ಟಿ ಕಡೆಯಿಂದ ತಲಾ 2 ಲಕ್ಷ ಸೇರಿಸಿ ಪ್ರತಿ ಕುಟುಂಬಕ್ಕೆ 15 ಲಕ್ಷ ಪರಿಹಾರವನ್ನ ಕೊಡಲಾಗಿದೆ. ಬಹುಶಃ ನೊಂದ ಕುಟುಂಬಕ್ಕೆ ನಾವು ಎಷ್ಟೇ ಕೊಟ್ಟರು ಅದು ಕಡಿಮೆ. ಆದ್ದರಿಂದ ಇವತ್ತು ತತ್ಕ್ಷಣಕ್ಕೆ ತಾತ್ಕಾಲಿಕವಾಗಿ ಈ ಪರಿಹಾರ ಈಗ ಸರ್ಕಾರನ ಮಾನವೀಯತೆಯ ಮೇಲೆ ಗ್ರೌಂಡ್ಸ್ ಮೇಲೆ ಈಗ 5 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಸಣ್ಣ ಮಕ್ಕಳ ಒಂದು ಆಕ್ರಂದನ ಮತ್ತು ಅವರೆಲ್ಲ ಒಂದು ಪರಿಸ್ಥಿತಿ ಇದೊಂದು ಅಮಾನ್ಯವಾಗಿ ಹತ್ಯೆ ಆಗಿರೋದ್ರಿಂದ ಬಹುಶಃ ನಾನು ಸಹ ಅದ್ರ ಬಗ್ಗೆ ಸಾಕಷ್ಟು ಇದ್ರ ಬಗ್ಗೆ ಭಾಳ ಒಂದು ಅರ್ಥಕೊಂಡು ಈಗ ಉಸ್ತುವಾರಿ ಸಚಿವರು ಅವರ ಒಂದು ಸಹಾಯ ಹಸ್ತ ಒಂದು ಸುಮಾರು 2 ಲಕ್ಷ ರೂಪಾಯಿ, ಉಳಿದಂಥದ್ದು ಸಂಗ್ರಹ ಮಾಡಿ ನಾನು ಒಟ್ಟು 10 ಲಕ್ಷ ರೂಪಾಯಿನೇ ಈಗ ಅವ್ರಿಗೆ ಆಲ್ರೆಡಿ ಸಂದಾಯ ಆಗಿದೆ. ಜೊತೆಗೆ ಸರ್ಕಾರದ ವತಿಯಿಂದ 5 ಲಕ್ಷ ರೂಪಾಯಿನೂ ಸಂದಾಯ ಆಗಿದೆ. ಸದ್ಯ ಈ 15 ಲಕ್ಷ ಪರಿಹಾರವನ್ನ ಮಾನವೀಯತೆ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಪರಿಹಾರ ಸಿಗಬಹುದು ಅಂತ ಶಾಸಕರು ಹೇಳಿದ್ದಾರೆ. ಆದರೆ ಕೇವಲ 5 ಲಕ್ಷ ಪರಿಹಾರ ಕೊಟ್ಟಿರುವುದಕ್ಕೆ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಇದು ಪರಿಹಾರ ಅಲ್ಲ, ಭಿಕ್ಷೆ ಹಾಕೋ ರೀತಿ 5 ಲಕ್ಷ ಕೊಟ್ಟಿದ್ದಾರೆ. ಪ್ರತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಅರಣ್ಯ ಸಚಿವರ ರಾಜೀನಾಮೆಗೆ ಒತ್ತಾಯ. ಸದನದಲ್ಲಿ ಸರ್ಕಾರ ವಿಪಕ್ಷಗಳ ನಡುವೆ ಗದ್ದಲ. ಸರ್ಕಾರ ತಪ್ಪು ಮಾಡಿ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ. ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆಯಿಂದ ಸತ್ಯ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ನಿವೃತ್ತ ನ್ಯಾಯಮೂರ್ತಿಗಳಿಂದ ಪ್ರಕರಣದ ತನಿಖೆ ಆಗಬೇಕು. ಮೃತರ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು. ಇದಕ್ಕೆಲ್ಲ ನೈತಿಕ ಹೊಣೆ ಹೊತ್ತು ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಅಧ್ಯಕ್ಷ, ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. 1 ಕೋಟಿ ಪರಿಹಾರ ಕೊಡಬೇಕು, ನ್ಯಾಯಾಂಗ ತನಿಖೆ ಕೊಡಬೇಕು. ಇದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ಮತ್ತೆ ನೈತಿಕ ಹೊಣೆ ಹೊರಬೇಕು. ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಶೂಟೌಟ್ ಸತ್ಯ ಬಿಚ್ಚಿಟ್ಟ ಅರಣ್ಯ ಸಚಿವರು. ಕತ್ತಲಲ್ಲಿ ಕಾಣದೆ ಗುಂಡು ಹೊಡೆದ್ರ ಅಧಿಕಾರಿಗಳು. ಬೇಟೆಗಾರರ ಶೂಟೌಟ್ ಬಗ್ಗೆ ದಿನದಿಂದ ದಿನಕ್ಕೆ ಸಂಶಯಗಳು ಹೆಚ್ಚಾಗ್ತಾನೆ ಇವೆ. ಈಗ ಎಲ್ಲರೂ ಕೇಳ್ತಾ ಇರುವಂತ ಪ್ರಶ್ನೆ, ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋದ್ರೆ ಕೊಂದೇ ಬಿಡ್ತಾರಾ ಅಂತ. ಹೌದು, ಈ ಪ್ರಶ್ನೆ ಕೇಳಲೇಬೇಕಾಗತ್ತೆ. ಬೇಟೆಗಾರರು ಕಾಡಿಗೆ ಬಂದಿದ್ದಾರೆ ಅಂದ್ರೆ ಅವರನ್ನ ಅರೆಸ್ಟ್ ಮಾಡಬೇಕು. ಅವರೇನಾದ್ರೂ ತಿರುಗಿ ಬಿದ್ರೆ ಕಾಲಿನ ಕೆಳಗಡೆ ಶೂಟ್ ಮಾಡಿ ಭಯಪಡಿಸಬಹುದು. ಆದ್ರೆ ಇಲ್ಲಿ ಎದೆಗೆ ಗುಂಡು ಹೊಡೆದಿದ್ದಾರೆ. ಆಕಸ್ಮಿಕವಾಗಿ ಆಗಿದ್ರೆ ಒಬ್ಬರಿಗೆ ಗುಂಡು ಬೀಳಬಹುದು. ಆದ್ರೆ ಇಲ್ಲಿ 3 ಶೂಟೌಟ್ ಮಾಡಿ ಸಾಯಿಸಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದು, ಇದಕ್ಕೆಲ್ಲ ಈಗ ಸಚಿವ ರಾಮಲಿಂಗಾರೆಡ್ಡಿ ಸದನದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಕೆಲವು ಡೌಟ್ಸ್ ಹೇಳಿದ್ರು, ಕಾಲು ಹೊಡಿಬೇಕಾಗಿತ್ತು ಅಂತ. ಬೆಳಿಗ್ಗೆ 5 ಗಂಟೆ 10 ನಿಮಿಷದಲ್ಲಿ ಆಗಿರೋದು. 5 ಗಂಟೆ 10 ನಿಮಿಷ ಬೆಳಕಾಗೋದಿಲ್ಲ. ಆಮೇಲೆ ಕಾಡು ದಟ್ಟವಾದ ಕಾಡೋದು, ಕಾಡಲ್ಲಿ ಇನ್ನೂ ಕತ್ತಲಿರುತ್ತೆ, ಗೊತ್ತಾಗೋದಿಲ್ಲ. ಅಲ್ಲ ಸರ್, ಆಗ ಅವರಿಗೆ ಜ್ಞಾನ ಬೇಕಲ್ಲ. ನಾವು ಸೊಂಟದಿಂದ ಜ್ಞಾನ ಬೇಕಲ್ಲ, ಕಾನೂನಿಲ್ಲ. ಎಲ್ಲೆಲ್ಲಿ ಸೇರಿ ನಾನು ಮಾತಾಡ್ತೀನಿ, ನೀವು ಆಮೇಲೆ ಬೇಕಾದ್ರೆ ಮಾತಾಡ್ಬೇಕ. ನೀವು ಮಾತಾಡೋದು ನಾನೇನ ಮಾತಾಡೋಣ ಅಲ್ವಾ? ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ಕತ್ಲಿರುತ್ತೆ, ಕಾಡಲ್ಲಿ ಇನ್ನೂ ಕತ್ಲಿರುತ್ತೆ. ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಶೂಟೌಟ್ನಲ್ಲಿ ಸತ್ತವರು ಬೇಟೆಗಾರರು ಅಲ್ಲ, ಅವರು ರೈತರು ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ವು. ಅದಕ್ಕೆ ಅರಣ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿದ್ದು, ಅವರು ಬೇಟೆಗಾರರು. ಅವರು ಆಲ್ರೆಡಿ ಜಿಂಕೆಯನ್ನ ಕೊಂದು ಮಾಂಸ ಮಾಡಿ 2 ಚೀಲಗಳಿಗೆ ತುಂಬಿಕೊಂಡಿದ್ರು. ಅವರ ಬಳಿ ಲೋಡೆಡ್ ಬಂದೂಕುಗಳು ಸಹ ಸಿಕ್ಕಿದ್ವು ಅಂತ ಅರಣ್ಯ ಅಧಿಕಾರಿಗಳು ಫೋಟೋಗಳನ್ನ ಬಿಡುಗಡೆ ಮಾಡಿದ್ರು. ಎನ್ಕೌಂಟರ್ ಪ್ರಕರಣದ ಸಂಬಂಧ ಘಟನಾ ಸ್ಥಳದಲ್ಲಿ 34.25 kg ಜಿಂಕೆ ಮಾಂಸವನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ 2 ಸಿಂಗಲ್ ಬ್ಯಾರಲ್ ಮಜಲ್ ಲೋಡೆಡ್ ನಾಡ ಬಂದೂಕುಗಳನ್ನು ವಶಕ್ಕೆ ಪಡೆಯಲಾಗಿದೆ. 2 ಚೀಲಗಳಲ್ಲಿ ಜಿಂಕೆ ಮಾಂಸ ಸಿಕ್ಕಿದ್ದು, ಜಿಂಕೆಗೆ 3 ಗುಂಡೇಟು ಬಿದ್ದಿರುವಂಥದ್ದು ಜಿಂಕೆ ಮಾಂಸದಲ್ಲಿ ಪತ್ತೆ ಆಗಿದೆ. ಆ ಫೋಟೋಗಳನ್ನು ಈಗ ಅರಣ್ಯ ಇಲಾಖೆ ತೋರಿಸಿದೆ. ಇದೇ ವಿಚಾರವನ್ನ ಈಗ ರಾಮಲಿಂಗಾರೆಡ್ಡಿ ಸಹ ಹೇಳಿದ್ದು, ಅವರು ರೈತರೂ ಅಲ್ಲ, ಹಸುಗಳನ್ನ ಹೊಡೆದುಕೊಂಡು ಹೋಗಿದ್ದವರೂ ಅಲ್ಲ. ಅವರು ಹಸುಗಳನ್ನ ಕರೆತರಲಿಕ್ಕೆ ಹೋದ್ರೆ ಅಡುಗೆ ಸಾಮಗ್ರಿ ತೆಗೆದುಕೊಂಡು ಹೋಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗ್ಗೆ 5 ಗಂಟೆಯಲ್ಲಿ ಈ ಘಟನೆ ಆಗಿದೆ. ಅಧಿಕಾರಿಗಳು 3 ರೌಂಡ್ಸ್ ಶೂಟ್ ಮಾಡಿದ್ದಾರೆ. ಅದು ಸ್ಲೈಡ್ ಆಕ್ಷನ್, ಅದರಲ್ಲಿ ಪೆಲೆಟ್ಗಳು ಇರುತ್ತೆ. ಆದ್ರಿಂದಲೇ 3 ಸಾವನ್ನಪ್ಪಿದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟರು. 3 ರೌಂಡ್ಸ್ ಶೂಟ್ ಮಾಡಿದ್ದಾರೆ. ಅದ್ಯಾವುದೋ ಸ್ಲೈಡ್ ಆಕ್ಷನ್ ಗನ್ ಅಂತ. ಇದು ಈ ಪೆಲೆಟ್ಸ್ ಇರುತ್ತೆ, ಅದು ನೇರವಾಗಿ ಒಂದೇ ಇದು ಆಗೋದಿಲ್ಲ.
ಈ ಪೆಲೆಟ್ಸ್ ಹೊಡೆದ್ರೆ ಏನಾಗುತ್ತೆ, ಮೈಯೆಲ್ಲ ಅದು ಹರಡ್ಕೊಳ್ಳುತ್ತೆ, ಮೈಯೆಲ್ಲ ಅದು ಏಟ್ ಬೀಳುತ್ತೆ. ಆ ಪೆಲೆಟ್ಸ್ ಅಲ್ಲಿ ಏನಾಗುತ್ತೆ 3, 4, 5 ಕಡೆನೂ ಒಬ್ಬೊಬ್ಬರಿಗೆ ಗಾಯಗಳಾಗ್ಬೋದು. ಆ ರೀತಿ ಆ ಸ್ಲೈಡ್ ಆಕ್ಷನ್ ಗನ್ನಲ್ಲಿ ಶೂಟ್ ಮಾಡೋದ್ರಿಂದ 3 ರೌಂಡು ಅದು ದೇಹದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗಿರುತ್ತೆ. ಮತ್ತೆ ಒಂದೇ ರೌಂಡ್ಗೆ ಬೇಕಾದ್ರೆ 3 ಜನ ಬೇಕಾದ್ರೆ ಹೋಗ್ಬಿಡ್ಬೋದು ಇದರಲ್ಲಿ. ಮತ್ತೆ ಸಭಾಧ್ಯಕ್ಷರೇ, ಸುನೀಲ್ ಅವರು ಇನ್ನೊಂದು ಕೇಳಿದ್ರು, ಇದು ಅವರ ಶ್ರೀಮತಿಯವರು ಇದು ಜೋಳ ಕಾಯಲು ಹೋಗಿದ್ರು ಅಂತ. ಇದು ಆಗಿರ್ತಕ್ಕಂಥದ್ದು 5 ಕಿಲೋಮೀಟರ್ ಒಳಗಡೆ ದಟ್ಟ ಅರಣ್ಯದ ಒಳಗಡೆ ಆಗಿರ್ತಕ್ಕಂಥದ್ದು. ಅದು ಅವ್ರ ಜಾಗನೂ ಅಲ್ಲ, ಇದು ಅರಣ್ಯ ಪ್ರದೇಶ. ಇದು ಅರಣ್ಯ ಪ್ರದೇಶದ ಒಳಗೆ ಆಗಿರ್ತಕ್ಕಂಥದ್ದು. 5ರಿಂದ 8 ಕಿಲೋಮೀಟರ್ ಒಳಗಡೆ ಅವರೆಲ್ಲ ಸುತ್ತಾಡಿದ್ದಾರೆ. ಎನ್ಕೌಂಟರ್ ಖಂಡಿಸಿದ ಎಸ್ಎಸ್ ಮಲ್ಲಿಕಾರ್ಜುನ 3 ಬೇಟೆಗಾರರನ್ನ ಕೊಂದಿರುವುದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ವಿಪಕ್ಷಗಳು ಉಭಯ ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಸರ್ಕಾರದ ಸಚಿವರು ಈ ಪ್ರಕರಣವನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಇನ್ನಿಲ್ಲದ ಕಷ್ಟಪಡ್ತಾ ಇದ್ದಾರೆ. ಆದರೆ ಇದೇ ಸಮಯದಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮಾತ್ರ ಈ ಘಟನೆಯನ್ನ ಖಂಡಿಸಿದ್ರು. ಮನುಷ್ಯರನ್ನ ಪ್ರಾಣಿಗಳ ರೀತಿ ಕೊಂದು ಹಾಕಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಆಗಬಾರ್ದಾಯಿತು. ಈಗೇನು ಮನುಷ್ಯರು ಪ್ರಾಣಿಗಳು ಒಂದೇ ರೀತಿ ಇದು ಮಾಡ್ಯಾರ, ಇದನ್ನು ನಾನು ಖಂಡಿಸ್ತೀನಿ. ಇದ್ರ ಬಗ್ಗೆ ನಮ್ಮ ಮಂತ್ರಿಗಳು ಮಾತನಾಡ್ತಾ ಹೇಳಿದ್ದಾರೆ. ಏನು ಅವರು ಜಿಂಕೆ ಮಾಂಸವನ್ನು ಒಯ್ತಿದ್ರು ಮತ್ತು ರೈಫಲ್ಗಳನ್ನ ಹಿಡ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ ಅದನ್ನು ಕುಲಂಕಷವಾಗಿ ಪರಿಶೀಲನೆ ಮಾಡಿ ಏನನ್ನೋದ್ರ ಬಗ್ಗೆ ಒಂದು ಸೂಕ್ತ ನಿರ್ಧಾರ ಮತ್ತು ಅದ್ರ ಬಗ್ಗೆ ಯಾರೇ ಏನೇ ಮಾಡಿದ್ರು ಅದ್ರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ನಿರ್ಧಾರ ತೆಗೆದುಕೊಂಡು ಅವ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೇಬೇಕು. ಯಾರೇ ಆಗಲಿ ಇದು ಖಂಡಿಸಬೇಕಾದಂಥ ವಿಷಯವೇ. ಇದರಲ್ಲಿ ಅಧಿಕಾರಿಗಳ ತಪ್ಪು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಅಧಿಕಾರಿಗಳದ್ದೇ ತಪ್ಪು ಅಂತ ಒಪ್ಪಿಕೊಂಡ್ರೆ ಸರ್ಕಾರವೇ ತಪ್ಪು ಮಾಡಿದಂತೆ ಆಗುತ್ತೆ. ಅದಕ್ಕೆ ಈಗ ಸರ್ಕಾರ ಈ ಮುಜುಗರದಿಂದ ತಪ್ಪಿಸಿಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದು ಮಡಿದವರ ಕುಟುಂಬಗಳನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದರೆ ವಿಪಕ್ಷಗಳು ಮಾತ್ರ ನ್ಯಾಯಾಂಗ ತನಿಖೆ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಬೇಟೆಗಾರರ ಎನ್ಕೌಂಟರ್ ಪ್ರಕರಣ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತಮಿಳುನಾಡಲ್ಲೂ ಸದ್ದು ಮಾಡ್ತಾ ಇದೆ. ಸ್ವತಃ ತಮಿಳುನಾಡು ಸಿಎಂ ಈ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. 3 ತಮಿಳಿಗರನ್ನ ಸಾಯಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಖಂಡನ ನಿರ್ಣಯವನ್ನ ಮಂಡಿಸಲಾಗಿದೆ. ಮೃತರ ಅಂತ್ಯ ಸಂಸ್ಕಾರ ಮುಗಿಲು ಮುಟ್ಟಿದ ಆಕ್ರಂದನ. ತಮಿಳುನಾಡಲ್ಲೂ ಆಕ್ರೋಶ. ಸಿಎಂ ವಿಜಯ್ ಹೇಳಿದ್ದೇನು? ಒಬ್ಬರಲ್ಲ 3 ಅಧಿಕಾರಿಗಳ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಅತಿಕ್ರಮವಾಗಿ ಕಾಡನ್ನ ಪ್ರವೇಶ ಮಾಡಿದ್ದಾರೆ ಅಂತ ಕನಿಕರವೇ ಇಲ್ಲದೆ ಎದೆಗೆ ಗುಂಡು ಹೊಡೆದಿದ್ದಾರೆ. ಇದರಿಂದ ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪನನ್ನ ಕಳೆದುಕೊಂಡಿದ್ದಾರೆ. ಮನೆಗೆ ದುಡಿದು ತರ್ತಾ ಇದ್ದಂಥ ಯಜಮಾನ ಇಲ್ಲದೆ ಆ ಕುಟುಂಬಗಳು ಕಷ್ಟಪಡುವಂತೆ ಆಗಿದೆ. ಸದ್ಯ ಆ ಕುಟುಂಬಗಳಿಗೆ 15 ಲಕ್ಷ ಪರಿಹಾರ ಕೊಟ್ಟರು ಅದು ಅವರ ನೋವನ್ನ ಕಡಿಮೆ ಮಾಡ್ತಾ ಇಲ್ಲ. ಸತ್ತವರನ್ನ ನೆನೆದು ಆ ಕುಟುಂಬಗಳು ಗೋಳಾಡ್ತಾ ಇವೆ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದೇ ಈ ಭೀಕರ ಘಟನೆ ನಡೆದಿದ್ದು 2 ದಿನಗಳ ಬಳಿಕ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆಯ ನಂತರ ಮೃತದೇಹಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಅವರೆಲ್ಲ ಒಂದೇ ಕುಟುಂಬದವರು ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರೋದ್ರಿಂದ ಚರ್ಚ್ನಲ್ಲಿ ಬಲಿ ಪ್ರಾರ್ಥನೆ ನಡೆಸಿ ನಂತರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಅನೂರಿನ ಕಾಡಿನ ಎನ್ಕೌಂಟರ್ ಪ್ರಕರಣ ಈಗ ರಾಜ್ಯದ ಗಡಿಗಳನ್ನ ದಾಟಿ ಸದ್ದು ಮಾಡ್ತಾ ಇದೆ. 3 ಗುಂಡಿಕ್ಕಿ ಕೊಂದಿರೋದಕ್ಕೆ ತಮಿಳುನಾಡಿನಲ್ಲೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ತಮಿಳುನಾಡು ಸಿಎಂ ವಿಜಯ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ರು. ಅನೂರು ತಾಲೂಕಿನ ಗ್ರಾಮಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಂತ ತಮಿಳು ಸಮುದಾಯ ಅಂತೋನಿ ಸ್ವಾಮಿ, ಜಾನ್ ರೋಸ್ ಪೀಟರ್ ಮತ್ತು ಕುಮಾರ್ರನ್ನ ಕಾವೇರಿ ವನ್ಯಜೀವಿ ಧಾಮದ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಲಾಗಿದೆ. ಕರ್ನಾಟಕ ಅರಣ್ಯ ಇಲಾಖೆ ಅಧಿಕಾರಿಗಳು ಗುಂಡಿಕ್ಕಿ ಹತ್ಯೆ ಮಾಡಿರುವಂಥದ್ದು ಅತ್ಯಂತ ಹೃದಯ ವಿದ್ರಾವಕ ಘಟನೆ ಅಂತ ಶೂಟೌಟ್ ಪ್ರಕರಣವನ್ನ ತೀವ್ರವಾಗಿ ಖಂಡಿಸಿದ್ರು. ಅರಣ್ಯ ಇಲಾಖೆ ನೀಡಿರುವಂಥ ವಿವರಣೆ ಯಾವುದೇ ರೀತಿಯಲ್ಲೂ ಸ್ವೀಕಾರಾರ್ಹವಲ್ಲ. ಅಮಾನುಷ ಘಟನೆಯ ಕುರಿತು ಪ್ರಾಮಾಣಿಕ ಹಾಗೂ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ರು. ಸದ್ಯ ಎನ್ಕೌಂಟರ್ನಲ್ಲಿ ಬಲಿಯಾದಂಥವರು ತಮಿಳುನಾಡಿನವರು ಅನ್ನುವಂಥ ರೀತಿ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರವನ್ನ ರಾಜ್ಯದಲ್ಲಿ ವಿಪಕ್ಷಗಳು ಸಹ ಪ್ರಶ್ನೆ ಮಾಡಿವೆ. ತಮಿಳುನಾಡಿನವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ತಮಿಳುನಾಡು ಅಸೆಂಬ್ಲಿಯಲ್ಲೂ ಈ ವಿಚಾರ ಚರ್ಚೆ ಆಗಿದೆ. ಆದರೆ ಅವರೆಲ್ಲರೂ ಕೂಡ ಕರ್ನಾಟಕದವರಾಗಿದ್ದು ತಮಿಳುನಾಡಿಗೂ ಈ ವಿಚಾರಕ್ಕೂ ಸಂಬಂಧ ಇಲ್ಲ ಅಂತ ಸರ್ಕಾರ ಹೇಳಿದೆ. ದಶಕಗಳಿಂದಲೂ ಕರ್ನಾಟಕದಲ್ಲೇ ವಾಸವಾಗಿದ್ದಾರೆ. ತಮಿಳುನಾಡು ಗಡಿಭಾಗದಲ್ಲಿ ಇರೋದ್ರಿಂದ ಅವರು ತಮಿಳು ಮಾತನಾಡ್ತಾರೆ. ಆದರೆ ಅವರೆಲ್ಲರೂ ಕೂಡ ಕರ್ನಾಟಕದವರು. ಆದರೂ ಸಹ ಅವರು ತಮಿಳಿಗರು ಅಂತ ತಮಿಳುನಾಡು ಮೂಗು ತೂರಿಸುವಂತ ಕೆಲಸ ಮಾಡಿದೆ. ಸದ್ಯ ಶೂಟೌಟ್ ಪ್ರಕರಣದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ.
ತನಿಖೆಯಿಂದ ಸತ್ಯಾನುಸತ್ಯತೆ ಬಯಲಾಗ್ತದೆ ಅಂತ ಸರ್ಕಾರ ಹೇಳ್ತಾ ಇದೆ. ಒಂದು ವೇಳೆ ಮ್ಯಾಜಿಸ್ಟ್ರೇಟ್ ತನಿಖೆ ತೃಪ್ತಿ ತರಲಿಲ್ಲ ಅಂದರೆ ಆನಂತರ ಬೇರೆ ತನಿಖೆ ಮಾಡಿಸ್ತೇವೆ ಅಂತ ಅರಣ್ಯ ಸಚಿವರು ಹೇಳಿದ್ದಾರೆ. ಹಾಗಾಗಿ ಶೂಟೌಟ್ ಸತ್ಯ ಏನು, ಅರಣ್ಯದಲ್ಲಿ ನಡೆದಂಥ ಅಸಲಿ ವಿಚಾರ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥ ಸಾಧ್ಯತೆ ಇದೆ.